Hi, good morning students. You are watching the Koteshwara College YouTube. I am Dr. Manjunath, Principal, Commerce Department. Today I will solve one problem on comparative statement of balance sheet. See, comparative income statement or comparative balance sheet statement are the tools to explain about the profit and loss account or the statement of profit or loss and the balance sheet. Yes, in this problem, yes, this will be given in the problem. All the information, this as well as notes with respect to all these items will be given in the problem. ಈಗ ನೋಡ್ರಿ ನಾವು ನಿನ್ನೆ ಪ್ರಾಫಿಟ್ ಆರ್ ಲಾಸ್ ಮೇಲೆ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ನ ಮಾಡಿದ್ವಿ. ಅದೇ ರೀತಿ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಸ್ಟೇಟ್ಮೆಂಟನ್ನು ಹಾಕಬೇಕು ಅಂತಂದರೆ ಅವನು ಈ ಥರ ಪ್ರಾಬ್ಲಮ್ಸನ್ನು ಕೊಡ್ತಾನೆ. ಮುಖ್ಯವಾಗಿ ಕಂಪ್ಯಾರಿಸನ್ ಅಂದರೆ ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೈನ್ಡ್, 2 ವರ್ಷದ ಡೇಟಾವನ್ನು ಅಕ್ಕಪಕ್ಕದಲ್ಲಿಟ್ಟು ಕಂಪೇರ್ ಮಾಡ್ತಕ್ಕಂಥದ್ದು. ಇದು 1 ವರ್ಷದ ಡಾಟಾ, ಇದು ಇನ್ನೊಂದು ವರ್ಷದ ಡೇಟಾ. ಇವೆರಡಕ್ಕೂ ಕಂಪೇರ್ ಮಾಡಿದರೆ ಪ್ರತಿಯೊಂದು ಐಟಮು ಜಾಸ್ತಿ ಆಗಿದೆಯೋ ಕಡಿಮೆ ಆಗಿದೆಯೋ, ಜಾಸ್ತಿ ಆಗಿದ್ದರೆ ಎಷ್ಟು ಪರ್ಸೆಂಟ್ ಜಾಸ್ತಿ ಆಯಿತು, ಕಡಿಮೆ ಆದರೆ ಎಷ್ಟು ಪರ್ಸೆಂಟ್ ಕಡಿಮೆ ಆಯಿತು ಅಂತಕ್ಕಂಥದ್ದನ್ನು ತೋರಿಸ್ತಕ್ಕಂಥದ್ದೇ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್. ಈಗ ನಾವು ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಸ್ಟೇಟ್ಮೆಂಟಿನ ಪ್ರಾಬ್ಲಮ್ ಯಾವ ಥರ ಇರುತ್ತೆ ನೋಡೋಣ. ಎಸ್, ಫಾಲೋಯಿಂಗ್ ಆರ್ ದ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಆಫ್ ಅಸೆಟ್ಸ್ ಆ್ಯಂಡ್ ಲೈಬಿಲಿಟೀಸ್ ಆಸ್ ಆನ್ 31/12/2016 and 17. 2 ವರ್ಷದ ಅಸೆಟ್ಸ್ ಆ್ಯಂಡ್ ಲೈಬಿಲಿಟೀಸ್ನ ಇಲ್ಲಿ ಕೊಟ್ಟಿದ್ದಾರೆ. ಒಂದು ಪೀರಿಯಡು 2016 ಮತ್ತು ಇನ್ನೊಂದು 2017. ಈಗ ನಾವು ಬ್ಯಾಲೆನ್ಸ್ ಶೀಟ್ನ ವರ್ಟಿಕಲ್ ಫಾರ್ಮಲ್ಲಿ ಹಾಕೊಂತ ಬಂದರೆ ಮೊದಲು ಇಕ್ವಿಟಿ ಆ್ಯಂಡ್ ಲೈಬಿಲಿಟೀಸ್ ಬರುತ್ತೆ. ಇಕ್ವಿಟಿ ಆ್ಯಂಡ್ ಲೈಬಿಲಿಟೀಸ್ನಲ್ಲಿ ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಬರುತ್ತೆ, ಆಮೇಲೆ ಲೈಬಿಲಿಟಿ ಟು ಔಟ್ಸೈಡರ್ಸ್ ಅಂತ ಬರುತ್ತೆ. ಹಾಗಾದರೆ ಫಸ್ಟ್ ನೋಡಿ, ಶೇರ್ ಹೋಲ್ಡರ್ಸ್ ಫಂಡಲ್ಲಿ ಶೇರ್ ಕ್ಯಾಪಿಟಲ್ ಮತ್ತು ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ಶೇರ್ ಕ್ಯಾಪಿಟಲ್ 2016ನಲ್ಲಿ 6 lakhs ಮತ್ತು ರಿಸರ್ವ್ಸ್ ಅಂಡ್ ಸರ್ಪ್ಲಸ್ 1,40,000. ಟೋಟಲ್ 7,40,000 ಇದು ಶೇರ್ ಹೋಲ್ಡರ್ಸ್ ಫಂಡ್. ಓಕೆ, ಫಾರ್ ದ ಪೀರಿಯಡ್ ಆಫ್ 2016. ಓಕೆ, ದಿಸ್ ಈಸ್ ಫಾರ್ 2017. The total shareholders fund for the year 2017 is 10,36,000. Similarly, non-current assets, you see, long-term borrowings 3 lakhs for the year 2016 and 2 lakhs for the year 2017. ಇದು ಜಸ್ಟ್ ಪ್ರಾಬ್ಲಮ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಬನ್ನಿ. ಕರೆಂಟ್ ಲೈಬಿಲಿಟೀಸ್ನಲ್ಲಿ ಒಂದು ಟ್ರೇಡ್ ಪೇಯಬಲ್ ಬರುತ್ತೆ, ಎರಡನೇದು ಶಾರ್ಟ್ ಟರ್ಮ್ ಪ್ರಾವಿಷನ್ಸ್ ಬರುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ದಿಸ್ ಇಸ್ ದ ಟೋಟಲ್ ಅಮೌಂಟ್ ಆಫ್ ಕರೆಂಟ್ ಲೈಬಿಲಿಟೀಸ್ ಫಾರ್ ದ ಪೀರಿಯಡ್ 2016. ಅದೇ ರೀತಿ 2017ರಲ್ಲಿ ಎಷ್ಟಿತ್ತು ಕರೆಂಟ್ ಅಸೆಟ್ಸ್ ಅಂದರೆ 3,98,000. ಕ್ವಶನ್ ನಿಮ್ಗೆ ಅರ್ಥ ಆಗ್ತಿದೆ. ಪ್ರತಿಯೊಂದನ್ನು 2016 ಒಂದು ಕಡೆ ಕೊಡ್ತಾನೆ, 2017 ಒಂದು ಕಡೆ ಕೊಡ್ತಾನೆ. ಹಾಗೆ ಈ ಕಡೆ ಬನ್ನಿ. ಈಗ ನಾವು ಅಸೆಟ್ಸನ್ನು ನೋಡೋಣ. ಅಸೆಟ್ಸಲ್ಲಿ ನಾನ್ ಕರೆಂಟ್ ಅಸೆಟ್ಸ್ ಅಂತ ಬರುತ್ತೆ, ಆಮೇಲೆ ಕರೆಂಟ್ ಅಸೆಟ್ಸ್ ಅಂತ ಬರುತ್ತೆ. ನಿಮಗೆ ಗೊತ್ತಿದೆಯಲ್ಲ, ಫಿಕ್ಸ್ಡ್ ಅಸೆಟ್ಸ್ ಮತ್ತು ಕರೆಂಟ್ ಅಸೆಟ್ಸ್ ಅಂತ ನಾವು ಬಳಸ್ತಾ ಇದ್ವಿ. ಸೊ ಅದೇ ಫಿಕ್ಸ್ಡ್ ಅಸೆಟ್ಸನ್ನು ನಾನ್ ಕರೆಂಟ್ ಅಸೆಟ್ಸ್ ಅಂತ ಕರಿತೀವಿ. ಅದರಲ್ಲಿ 2, ಟ್ಯಾಂಜಿಬಲ್ ಮತ್ತು ಇಂಟ್ಯಾಂಜಿಬಲ್. ಯಾವುದನ್ನು ನಾವು ನೋಡೋದಕ್ಕೆ ಭೌತಿಕವಾಗಿ ಯಾವುದು ಕಾಣುತ್ತೆ ಅದನ್ನು ನಾವು ಟ್ಯಾಂಜಿಬಲ್ ಅಂತ ಕರಿತೀವಿ. ಭೌತಿಕವಾಗಿ ಯಾವುದು ಕಾಣೋದಿಲ್ಲ, ಫಾರ್ ಎಕ್ಸಾಂಪಲ್ ಗುಡ್ ವಿಲ್, ಪೇಟೆಂಟ್ ರೈಟ್, ಕಾಪಿ ರೈಟ್, ಟೆಕ್ನಿಕಲ್ ನೋಹೌ, ಇವು ನಮ್ಮ ಕಣ್ಣಿಗೆ ಗೋಚರಿಸಿದಿಲ್ಲ, ಅದಕ್ಕೆ ಅವನ್ನ ನಾವು ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತ ಕರಿತೀವಿ. ಇಲ್ಲಿ ನೋಡಿ, 7,90,000 rupees 2016 ಆದರೆ 9,20,000 rupees 2017 ಪೀರಿಯಡ್ ಆಗುತ್ತೆ. ಅದೇ ರೀತಿ ಕರೆಂಟ್ ಅಸೆಟ್ಸ್ ಯಾವ್ಯಾವಿದ್ದಾವೆ ಅಂದರೆ ಇನ್ವೆಂಟ್ರೀಸ್ ಇದೆ, ಟ್ರೇಡ್ ರಿಸೀವಬಲ್ಸ್ ಇದೆ. ಓಕೆ, ಆಮೇಲೆ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ ಅಂತ. ನೀವಲ್ಲಿ ಕರೆಂಟ್ ಅಸೆಟ್ಸನ್ನು ನೋಡ್ತಾ ಇದ್ದೀರಿ, ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್, ಬಿಲ್ಸ್ ರಿಸೀವಬಲ್, ಸನ್ಡ್ರಿ ಡೇಟರ್ಸ್. ಓಕೆ, ಅವನ್ನು ನಾವು ಇಲ್ಲಿ ಬರಿತಾ ಇದ್ದೀವಿ. ಈಗ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇನ್ವೆಂಟ್ರೀಸ್ ಇಷ್ಟಿತ್ತು, ಆಮೇಲೆ ಟ್ರೇಡ್ ರಿಸೀವಬಲ್ಸು ಮತ್ತು ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ಸ್, ಇವನ್ನೆಲ್ಲ ಟೋಟಲ್ ಮಾಡಿದರೆ ಟೋಟಲ್ ಅಮೌಂಟ್ ಆಫ್ ಕರೆಂಟ್ ಅಸೆಟ್ಸ್ ಫಾರ್ ದ ಇಯರ್ 2016 ಇಷ್ಟಿದೆ.
5,66,000. ಅದೇ ರೀತಿ 2017ಗೆ ಇನ್ವೆಂಟರೀಸ್, ದೆನ್ ಟ್ರೇಡ್ ರಿಸೀವಬಲ್ಸ್ ಮತ್ತು ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್ಸ್, ಈ ಮೂರನ್ನು ಟೋಟಲ್ ಮಾಡಿದರೆ 7,14,000 rupees ಕರೆಂಟ್ ಅಸೆಟ್ಸ್ ಆಗುತ್ತೆ. ಸೊ ನಿಮಗೀಗ ಗೊತ್ತಾಯಿತು, 2 ವರ್ಷದ ಅಸೆಟ್ಸ್ ಆ್ಯಂಡ್ ಲೈಬಿಲಿಟೀಸನ್ನ ಕೊಡ್ತಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟ ನೋಟ್ ಅಂತ ಹಾಕಿರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಕರೆಂಟ್ ಅಸೆಟ್ಸು ಇನ್ವೆಂಟರೀಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡಿದ್ವಿ, ಆಮೇಲೆ ಟ್ರೇಡ್ ರಿಸೀವಬಲ್ಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡಿದ್ವಿ, ಇದಕ್ಕೆ ನೋಟ್ 1, 2, 3, 4 ಅಂತ ಇದು ವರ್ಕಿಂಗ್ ನೋಟ್ ಅಷ್ಟೇ. ನೋಟ್ ಅಂದರೆ ವರ್ಕಿಂಗ್ ನೋಟ್. ಓಕೆ, ರೈಟ್. ಯು ಸಿ, ಇವೆಲ್ಲವೂ ವರ್ಕಿಂಗ್ ನೋಟ್ಸ್. ಯಾವುದೋ ಅಲ್ಲಿ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲೈಬಿಲಿಟೀಸ್ ಕೊಟ್ಟಿದ್ವಲ್ಲ, ಅದಕ್ಕೆ ಸಂಬಂಧಪಟ್ಟ ನೋಟ್ಸ್, ವರ್ಕಿಂಗ್ ನೋಟ್ ಅಂತ ಕರಿತೀವಿ. ಯು ಸಿ, ವರ್ಕಿಂಗ್ ನೋಟ್ ನಂಬರ್ 1 ಯಾವುದು ಅಂದರೆ ಶೇರ್ ಕ್ಯಾಪಿಟಲ್. ಹಾಗಾದರೆ ಶೇರ್ ಕ್ಯಾಪಿಟಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವರ್ಕಿಂಗನ್ನು ನಾವು ಇಲ್ಲಿ ಕೊಟ್ಟಿರ್ತೀವಿ. ಇಲ್ಲಿ ಅಬ್ಸರ್ವ್ ಮಾಡಿರಿ, ಶೇರ್ ಕ್ಯಾಪಿಟಲಲ್ಲಿ ಫಸ್ಟು 2016-17 ಪೀರಿಯಡ್ ತಗೊಳ್ಳೋಣ. ಶೇರ್ ಕ್ಯಾಪಿಟಲ್ 6 lakhs 2 ವರ್ಷ ಸೇಮ್ ಇದೆ. ಎರಡನೇದಲ್ಲಿ ನೋಟ್ 2 ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ನಲ್ಲಿ ಎಲ್ಲವೂ ಬರ್ತವೆ. ಸ್ಟ್ಯಾಟ್ಯೂಟರಿ ರಿಸರ್ವ್, ಜನರಲ್ ರಿಸರ್ವ್, ಓಕೆ, ಅದರ್ ರಿಸರ್ವ್ಸ್. ಈಗ ಪ್ರಾಬ್ಲಮ್ನಲ್ಲಿ ಕೊಟ್ಟಿರ್ತಾರೆ ಯಾವುದಾದ್ರೂ ರಿಸರ್ವ್ಸ್ ಇದಾವೋ ಅಂದರೆ ಇಲ್ಲಿ ಹೇಳ್ತಾರೆ ನೋಡಿ, ಜನರಲ್ ರಿಸರ್ವ್ ಇದೆ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಐ ಮೀನ್ ಬ್ಯಾಲೆನ್ಸ್ ಇನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದೆ ಕೊಟ್ಟಿದ್ದಾನೆ ನೋಟ್ 2ನಲ್ಲಿ. ನೋಟ್ 3 ಲಾಂಗ್ ಟರ್ಮ್ ಬಾರೋಯಿಂಗ್ಸ್. ಲಾಂಗ್ ಟರ್ಮ್ ಬಾರೋಯಿಂಗ್ಸ್ನಲ್ಲಿ 4 ಬರ್ತವೆ, ನಿಮಗೆ ಗೊತ್ತಿದ್ದಾವೆ. ಓಕೆ, ಹಾಗಾದರೆ ಈ ಪ್ರಾಬ್ಲಮ್ನಲ್ಲಿ ಯಾವುದು ಕೊಟ್ಟಿದ್ದಾನೆ ಅಂದರೆ ಒಂದೇ ಒಂದು ಕೊಟ್ಟಿದ್ದಾನೆ, 6% ಡಿಬೆಂಚರ್ಸ್. ಸೊ 6% ಡಿಬೆಂಚರ್ಸ್ ಎಷ್ಟು? 3 lakh 2 lakh ಆಯಿತು. ಹಾಗೆ ನೋಟ್ 4 ಟ್ರೇಡ್ ಪೇಯಬಲ್ಸ್. ಟ್ರೇಡ್ ಪೇಯಬಲ್ಸ್ ಎಷ್ಟಿದೆ ಅಂತಂದರೆ, ಎಸ್, ಒಂದು ಸನ್ರಿ ಕ್ರೆಡಿಟರ್ಸ್ ಕೊಟ್ಟಿದ್ದಾನೆ, ಎರಡನೇದು ಬಿಲ್ಸ್ ಪೇಯಬಲ್ ಕೊಟ್ಟಿದ್ದಾನೆ. ಟೋಟಲ್ ಮಾಡಿದರೆ ಇದು 1,50,000 ಮತ್ತು 1,98,000 ಆಯಿತು. ಅದೇ ರೀತಿ ನೋಟ್ 5 ನೋಡ್ರಿ, ಶಾರ್ಟ್ ಟರ್ಮ್ ಪ್ರಾವಿಷನ್ಸ್ ಇದೆ. ಓಕೆ, ಶಾರ್ಟ್ ಟರ್ಮ್ ಇದು ಲಾಂಗ್ ಟರ್ಮ್ ಪ್ರಾವಿಷನ್ಸ್ ಆಯಿತು, ಲಾಂಗ್ ಟರ್ಮ್ ಲೈಬಿಲಿಟಿ. ಎರಡನೇದು ಶಾರ್ಟ್ ಟರ್ಮ್ ಪ್ರಾವಿಷನ್ಸ್ ಯಾವ್ಯಾವ ಇದಾವೆ ಅಂದರೆ ಇಲ್ಲಿ ಕೊಟ್ಟಿದೆ ನೋಡ್ರಿ, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಇದೆ ಮತ್ತು ಪ್ರಪೋಸ್ಡ್ ಡಿವಿಡೆಂಡ್ ಇದೆ. ಓಕೆ, ಇದು ನೋಟ್ 5. ನಿಮಗೆ ಈ ವರ್ಕಿಂಗ್ ನೋಟಲ್ಲಿ ಏನು ಸಿಗುತ್ತೆ ಅಂದರೆ, ಪ್ರತಿಯೊಂದು ಅಸೆಟ್ ಆಗಿರಲಿ ಅಥವಾ ಲೈಬಿಲಿಟಿ ಆಗಿರಲಿ ಅದರ ಡೀಟೇಲ್ಸನ್ನು ಕೊಟ್ಟಿರ್ತಾನೆ. ಓಕೆ, ಹೀಗೆ ಬನ್ನಿ. ನೋಟ್ 6 ಯಾವುದು ಅಂದರೆ, ಈಗ ನಾವು ಅಸೆಟ್ಸ್ ಹೋಗೋಣ. ನೋಟ್ 6 ಟ್ಯಾಂಜಿಬಲ್ ಅಸೆಟ್ಸ್. ಯಾವುದು? ಭೌತಿಕವಾಗಿ ಇರ್ತಕ್ಕಂಥ ಆಸ್ತಿಗಳು. ದ ಅಸೆಟ್ಸ್ ವಿಚ್ ಕ್ಯಾನ್ ಬಿ ಸೀನ್ ಅಂಡ್ ಟಚ್. ನಿಮಗೆ ಗೊತ್ತಿದೆ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಪ್ಲಾಂಟ್ ಆ್ಯಂಡ್ ಮೆಷಿನರಿ, ಫರ್ನಿಚರ್ ಆ್ಯಂಡ್ ಫಿಕ್ಚರ್ಸ್, ಇವೆಲ್ಲವೂ ಟ್ಯಾಂಜಿಬಲ್ ಅಸೆಟ್ಸ್. ಓಕೆ, ಭೌತಿಕ ಆಸ್ತಿಗಳು ಅಂತ ಕರಿತೀವಿ. ಅದರಲ್ಲಿ ಯಾವುದಿದೆ? ಮಷಿನರಿ ಇದೆ ಮತ್ತು ಬಿಲ್ಡಿಂಗ್ ಇದೆ. ಇದು 2 ವರ್ಷದ ಪೀರಿಯಡ್. ದಿಸ್ ಈಸ್ 2016 and 2017 ಪೀರಿಯಡ್. ಓಕೆ, ನೆಕ್ಸ್ಟು ನೋಟ್ 7. ನೋಟ್ 7 ಇಂಟ್ಯಾಂಜಿಬಲ್ ಅಸೆಟ್ಸ್. ಅಸೆಟ್ಸ್ ವಿಚ್ ಕ್ಯಾನ್ ನಾಟ್ ಬಿ ಸೀನ್ ಅಂಡ್ ಟಚ್. ಫಾರ್ ಎಕ್ಸಾಂಪಲ್ ಗುಡ್ ವಿಲ್, patent right, copyright, technical know-how. Okay, they are all comes under intangible assets. Now let us see intangible assets. In our problem, there is only one, that is goodwill, right? 2,30,000 in the year 2016, whereas in the year 2017 it was 1,80,000. Right. Note number 8, inventories. All the details pertaining to inventories will be given here. Okay, ಯಾವುದು? ನೋಟ್ ನಂಬರ್ 8. ನೋಟ್ ನಂಬರ್ 8ಅಲ್ಲಿ ಇನ್ವೆಂಟರೀಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಡೀಟೇಲ್ಸನ್ನು ಕೊಟ್ಟಿರ್ತೀವಿ. ಹಾಗಾದರೆ ಇಲ್ಲಿ ಯಾವ ಇದಾವೆ ಅಂದರೆ, ಒಂದೇ ಒಂದಿದೆ, ಸ್ಟಾಕ್ ಇದೆ ಅದು. ಓಕೆ, 2016 and 2017. ಈಗ ನೋಡೋಣ, ನೋಟ್ 9ಅಲ್ಲಿ ಟ್ರೇಡ್ ರಿಸೀವಬಲ್ಸ್ ಇದಾವೆ. ಟ್ರೇಡ್ ರಿಸೀವಬಲ್ಸ್ ಇಲ್ಲಿ ನೋಡ್ರಿ, ಒಂದು ಕಡೆಗೆ ಇವು ಯಾವುದು? ನಾನ್ ಕರೆಂಟ್ ಅಸೆಟ್ಸ್. ಓಕೆ, ಆಮೇಲೆ ಕರೆಂಟ್ ಅಸೆಟ್ಸ್. ಈಗ ಯಾವುದದು? ನೋಟ್ 9 ಕರೆಂಟ್ ಅಸೆಟ್ಸ್. ಟ್ರೇಡ್ ರಿಸೀವಬಲ್ಸ್ ಅಲ್ಲಿ ಸನ್ರಿ ಡೇಟರ್ಸ್ ಇದೆ, ಬಿಲ್ಸ್ ರಿಸೀವಬಲ್ ಇದೆ. 2 ಪೀರಿಯಡ್ ಕೊಟ್ಬಿಟ್ಟಿದ್ದಾನೆ ನೋಡಿ. ಓಕೆ,
ನೋಟ್ 10ನಲ್ಲಿ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್ಸ್ ಯಾವ್ಯಾವ ಬರ್ತವೆ? ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಎಟ್ ಬ್ಯಾಂಕ್ ಬರುತ್ತೆ. ನಮ್ಮ ಪ್ರಾಬ್ಲಮ್ನಲ್ಲಿ ಕ್ಯಾಶ್ ಒಂದೇ ಇದೆ. ಎಷ್ಟಿದೆ ಅಂದರೆ 5,000 2016ನಲ್ಲಿದೆ, 36,000 2017ನಲ್ಲಿದೆ. ಓಕೆ, ಸೊ ಬ್ಯಾಲೆನ್ಸ್ ಶೀಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ನೋಟ್ಸನ್ನು ಪ್ರಾಬ್ಲಮ್ನಲ್ಲಿನೇ ಕೊಡ್ತಾನೆ. ಯು ನೀಡ್ ನಾಟ್ ಬಾದರ್ ಓಕೆ ಅಬೌಟ್ ದಿಸ್ ಇನ್ಫಾರ್ಮೇಷನ್. ಅಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಇನ್ಫಾರ್ಮೇಷನನ್ನು ತಗೊಂಡು ನಾವು ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟನ್ನು ಹಾಕಬೇಕು, ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲೈಬಿಲಿಟೀಸ್ನ ಹಾಕಬೇಕು. ಓಕೆ, ಈಗ ಪ್ರಾಬ್ಲಮ್ ಅರ್ಥ ಆಯಿತು ನಿಮಗೆ? ಪ್ರಾಬ್ಲಮ್ನಲ್ಲಿ ಏನು ಕೊಡ್ತಾನೆ ಅಂದರೆ ನಾ ಬ್ಯಾಲೆನ್ಸ್ ಶೀಟ್ ಕೊಡ್ತಾನೆ ಅಥವಾ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲೈಬಿಲಿಟೀಸ್ ಕೊಡ್ತಾನೆ, ಮತ್ತು ಆ ಎಲ್ಲ ಇರ್ತಕ್ಕಂಥ ಎಲ್ಲ ಕಾಂಪೊನೆಂಟ್ಸ್ಗೆ ನೋಟ್ಸನ್ನು ಕೊಡ್ತಾನೆ, ವರ್ಕಿಂಗ್ ನೋಟನ್ನು ಕೊಡ್ತಾನೆ. ಆ ವರ್ಕಿಂಗ್ ನೋಟಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುತ್ತೆ. ಹಾಗಾದರೆ ಈ ಎಲ್ಲ ಡೇಟಾವನ್ನು ತಗೊಂಡು ನಾವು ಈಗ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲೈಬಿಲಿಟೀಸನ್ನ ಹಾಕಬೇಕಾಗುತ್ತೆ. ಓಕೆ, ಈಗ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ರೈಟ್ friends, now we shall solve this problem. Okay, comparative statement of assets and liabilities. This is very simple. 2 ವರ್ಷದ ಡೇಟಾವನ್ನು ಅಕ್ಕಪಕ್ಕ ಇಟ್ಟು ಅದರ ರಿಸಲ್ಟನ್ನು ತೋರಿಸ್ತಕ್ಕಂಥದ್ದು. ಇನ್ಕ್ರೀಸ್ ಆಯಿತು, ಡಿಕ್ರೀಸ್ ಆಯಿತು, ಇನ್ಕ್ರೀಸ್ ಆಗಿದ್ದರೆ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಯಿತು, ಎಷ್ಟು ಪರ್ಸೆಂಟ್ ಡಿಕ್ರೀಸ್ ಆಯಿತು ಅಂತ ತೋರಿಸೋದಕ್ಕೆ. ಓಕೆ, ಹೆಡ್ಡಿಂಗ್ ನೋಡಿ, comparative statement of assets and liabilities. Right, first two particulars column, amount column for previous year, amount column for current year, then next column increase or decrease, last one increase or decrease in percentage. Okay, ಗೊತ್ತಾಯ್ತಲ್ಲ? ಮೊದಲನೇ ವರ್ಷದ್ದು 2ನೇ ವರ್ಷದ ಅಮೌಂಟು ಜಾಸ್ತಿ ಆಯಿತು, ಕಡಿಮೆ ಆಯಿತು ಅಮೌಂಟು, ಮತ್ತು ಅದರ ಪರ್ಸೆಂಟೇಜ್ನಲ್ಲಿ ಹೇಳ್ತಕ್ಕಂಥದ್ದು. ಕ್ಲಿಯರ್? ಈಗ ನೋಡಿ, ಭಾಳ ಸಿಂಪಲ್ಲು. ನಿಮಗೆ ಹೇಗೆ ಅಂತಂದರೆ ನಿಮ್ಮ ರಿಸಲ್ಟನ್ನು ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ಕೊಟ್ಬಿಟ್ಟಿರ್ತಾನೆ. ಇದೆಷ್ಟು ಪರ್ಸೆಂಟ್ ಬಂತು, ಕನ್ನಡ ಎಷ್ಟು ಬಂತು ಅಂದರೆ 67 ಅಂತ ಹೇಳ್ತೀವಿ, ಇಂಗ್ಲೀಷ್ ಎಷ್ಟು ಬಂತು ಅಂದರೆ 80% ಆಯಿತು ಅಂತ. ಹೇಗೆ ಹೇಳ್ತೀರಿ ಅಂದರೆ 100ಕ್ಕೆ 80ನ್ನು ತಗೊಂಡ್ರೆ 80% ಅಂತ ಕರಿತೀರಿ. ಹಾಗೆಯೇ ಈಗ ಒಂದೊಂದೇ ನೋಡ್ಕೊಂತ ಬರೋಣ. ಫಸ್ಟು ಇಕ್ವಿಟಿ ಆ್ಯಂಡ್ ಲೈಬಿಲಿಟೀಸ್. ನಾನು ಈಗಾಗಲೇ ಹೇಳಿದೆ, ವರ್ಟಿಕಲ್ ಫಾರಮ್ನಲ್ಲಿ ಮೊದಲು ಇಕ್ವಿಟಿ ಆ್ಯಂಡ್ ಲೈಬಿಲಿಟೀಸ್ ಬರುತ್ತೆ, ಆಮೇಲೆ ಅಸೆಟ್ಸ್ ಬರುತ್ತೆ. ಓಕೆ, ಹಾಗಾದರೆ ಇಕ್ವಿಟೀಸ್ ಆ್ಯಂಡ್ ಲೈಬಿಲಿಟೀಸ್ನಲ್ಲಿ ಮೊದಲನೇದೇ ಶೇರ್ ಹೋಲ್ಡರ್ಸ್ ಫಂಡ್. ಶೇರ್ ಹೋಲ್ಡರ್ಸ್ ಫಂಡ್ಗೆ ಯಾವ್ಯಾವ ಸಂಬಂಧ ಅಂದರೆ, ಒಂದು ಶೇರ್ ಕ್ಯಾಪಿಟಲ್, ಎರಡನೇದು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಈಗ ನೋಡಿರಿ, ಶೇರ್ ಕ್ಯಾಪಿಟಲ್ 2016ನಲ್ಲಿ 6 lakhs ಇದೆ, 2017ನಲ್ಲಿ 8 lakhs ಇದೆ. ಹಾಗಾದರೆ ಏನಾಯಿತು? ಹೋದ ವರ್ಷಕ್ಕಿಂತ ಈ ವರ್ಷ 2 lakhs rupees ಜಾಸ್ತಿ ಆಯಿತು. ಈಗ ನೋಡಿರಿ, ಎಷ್ಟು ಜಾಸ್ತಿ ಆಯಿತು? ಮೊದಲನೇ ವರ್ಷ, ಹಿಂದಿನ ವರ್ಷ 66 ಲಕ್ಷ ಇತ್ತು, ಈ ವರ್ಷ 8 ಲಕ್ಷ ಇದೆ. ಹಾಗಾದರೆ 2 ಲಕ್ಷ ರೂಪಾಯಿ ಜಾಸ್ತಿ ಆಯಿತು. 2 lakhs. ಓಕೆ, ಫಾರ್ಮುಲಾ ಬರ್ಕೊಂಡು ಬಿಡೋಣ. ಓಕೆ, ಎಸ್, ಅಮೌಂಟ್ 2 lakhs. 2 lakhs ಅನ್ನು ಯಾವುದಕ್ಕೆ ಕಂಪೇರ್ ಮಾಡಬೇಕು ಅಂದರೆ ಈ ಫಿಗರ್ಗೆ ಕಂಪೇರ್ ಮಾಡಬೇಕು. ಹೋದ ವರ್ಷದಿಂದ ಈ ವರ್ಷ 2 ಜಾಸ್ತಿ ಆಗಿದೆ. ಹಾಗಾದರೆ ಹೋದ ವರ್ಷ ಎಷ್ಟಿತ್ತು ಅಂದರೆ 6 lakhs. ಹಾಗಾದರೆ ಪರ್ಸೆಂಟೇಜ್ ಹೇಳಬೇಕು ಅಂದರೆ 100ಗೆ ಎಷ್ಟಾಯಿತು ಅಂತಂದರೆ ಇಲ್ಲಿ ನೋಡ್ರಿ, 20 ಕ್ಯಾನ್ಸಲ್, 30 ಕ್ಯಾನ್ಸಲ್. ಇದನ್ನು ನೀವು ಮಾಡ್ಕೊಂಡು ಬಂದರೆ 33.33% ಬರುತ್ತೆ. ನೀವು ಬೇಕಾದರೆ ಇದನ್ನು ಕ್ಯಾಲ್ಕುಲೇಟ್ ಮಾಡಿ. 2 lakhs ಯಾವುದು ಅಮೌಂಟ್ ಇನ್ಕ್ರೀಸ್ ಆಗಿದ್ದು, ಮತ್ತು ಕೆಳಗಿರ್ತಕ್ಕಂಥ ಡಿನಾಮಿನೇಟರು 6 lakhs ಇಂಟು 100 ಅಂದರೆ ಇಷ್ಟು ಬಂತು. ಓಕೆ, ಸೊ ಇನ್ನೊಂದನ್ನು ನೋಡೋಣ. ಯಾವುದದು? ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. 2016ನಲ್ಲಿ 1,40,000 ಇತ್ತು, 2017ನಲ್ಲಿ 2,36,000 ಆಯಿತು. ಹಾಗಾದರೆ ಎಷ್ಟು ಇನ್ಕ್ರೀಸ್ ಆಯಿತು ಅಂದರೆ ಇಲ್ಲಿ ನೋಡಿ, 96,000 rupees ಇನ್ಕ್ರೀಸ್ ಆಯಿತು. ಹಾಗಾದರೆ ಹೀಗೆ ನೋಡೋಣ, ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಯಿತು ಅಂದರೆ 96,000, ದಿಸ್ ಈಸ್ ದ ಅಮೌಂಟ್ ಇನ್ಕ್ರೀಸ್ಡ್. ಓಕೆ, ಡಿವೈಡೆಡ್ ಬೈ ದ ಪ್ರೀವಿಯಸ್ ಇಯರ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್.
ಪ್ರೀವಿಯಸ್ ಇಯರ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಎಷ್ಟಿದೆ? 1,40,000 ಇದೆ. ಹಾಗಾದರೆ ಇಂಟು 100, 2020 ಕ್ಯಾನ್ಸಲ್, 2020 ಕ್ಯಾನ್ಸಲ್. ಇಫ್ ಯು ಡಿವೈಡ್ 96 by 40, you get 68.57. 68.57 ಗೊತ್ತಾಯ್ತಲ್ಲ ನಿಮಗೆ? ಇಷ್ಟೇ. ಎಷ್ಟು ಇನ್ಕ್ರೀಸ್ ಆಯಿತು ಅದರ ಪರ್ಸೆಂಟೇಜನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ನೋಡೋಣ, ಟೋಟಲ್ ಶೇರ್ ಕ್ಯಾಪಿಟಲ್ ಅಂದರೆ ಶೇರ್ ಹೋಲ್ಡರ್ಸ್ ಫಂಡ್ ಈಕ್ವಿಟಿ ಅಂತ ಕರಿತೀವಿ. ಸೊ ಶೇರ್ ಕ್ಯಾಪಿಟಲ್ ಮತ್ತು ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅನ್ನು ಕೂಡಿದರೆ 2016ನಲ್ಲಿ 7,40,000 ಇದೆ. ಆದರೆ 2017ನಲ್ಲಿ 10,36,000 ಆಗಿದೆ. ಎಷ್ಟು ಜಾಸ್ತಿ ಆಯಿತು ಅಂದರೆ 2,96,000. ಇಲ್ಲಿ ಬರ್ಕೊಂಡು ಬಿಡಿ, 2,96,000. ಹಾಗಾದರೆ ಟೋಟಲ್ ಇಕ್ವಿಟಿ ಎಷ್ಟಿತ್ತು ಪ್ರೀವಿಯಸ್ ಇಯರ್ನಲ್ಲಿ ಅಂದರೆ 7,40,000 ಇತ್ತು. 7,40,000. ಹಾಗಾದರೆ 100ಕ್ಕೆ ಎಷ್ಟಾಯಿತು ಅಂದರೆ 2020 ಕ್ಯಾನ್ಸಲ್, 2020 ಕ್ಯಾನ್ಸಲ್. ಓಕೆ, ಇಫ್ ಯು ಡಿವೈಡ್ 2,960 by 74, you get 40%. You get 40%. Similarly, you have to calculate every figure. Okay, ಇಲ್ಲಿ ನೋಡ್ರಿ, non-current liabilities. Non-current liabilities ಅಂದರೆ ಲಾಂಗ್ ಟರ್ಮ್ ಬಾರೋಯಿಂಗ್ಸ್, ಲಾಂಗ್ ಟರ್ಮ್ ಪ್ರಾವಿಷನ್ಸ್ ಈ ಥರ ಬರ್ತವೆ. ನಮ್ಮ ಪ್ರಾಬ್ಲಮ್ನಲ್ಲಿ ಒಂದಿದೆ, ಲಾಂಗ್ ಟರ್ಮ್ ಬಾರೋಯಿಂಗ್ಸ್. In the year 2016, it was 3 lakh, whereas yes, it is decreased to 2 lakhs. Okay, in the year 2017. ಹಾಗಾದರೆ 3 ಲಕ್ಷ ಇದ್ದದ್ದು 2 ಲಕ್ಷ ಆಯಿತು ಅಂತಂದರೆ 1 ಲಕ್ಷ ಕಡಿಮೆ ಆಯಿತು. ಹಾಗಾದರೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ, 1 ಲ್ಯಾಕ್ ತಗೊಳ್ಳೋಣ. ಹಾಗಾದರೆ ಪ್ರೀವಿಯಸ್ ಇಯರ್ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಎಷ್ಟಿತ್ತು? 3 ಲ್ಯಾಕ್ಸ್ ಇತ್ತು. 3 ಲ್ಯಾಕ್ಸ್ ಇತ್ತು. ಓಕೆ, 1 ಲ್ಯಾಕ್ ಯಾವುದು? ನ್ಯೂಮಿನೇಟರ್ ಯಾವುದು? ಡಿಕ್ರೀಸ್ ಆಗಿರ್ತಕ್ಕಂಥ ಲಾಂಗ್ ಟರ್ಮ್ ಬಾರೋಯಿಂಗ್ಸ್. ಈ 3 ಲ್ಯಾಕ್ಸ್ ಯಾವುದು? ಹೋದ ವರ್ಷದ ಬಾರೋಯಿಂಗ್ಸ್. ಇಂಟು 100 ಮಾಡಿದರೆ 3030 ಮಾಡಿದರೆ -33.33. ಮೈನಸ್ ಯಾಕೆ ಬಂತು ಅಂದರೆ ಕಡಿಮೆ ಆಯಿತು. ಡಿಕ್ರೀಸ್ ಆದರೆ ಮೈನಸ್ ತೋರಿಸೋಣ, ಇನ್ಕ್ರೀಸ್ ಆದರೆ ಪ್ಲಸ್ ತೋರಿಸೋಣ. ಈಗ ನಿಮ್ಗೆ ಅರ್ಥ ಆಗ್ತಿದೆಯಲ್ಲ, ರೈಟ್? ಎಸ್. ನೆಕ್ಸ್ಟ್ ಒನ್, ಕರೆಂಟ್ ಲೈಬಿಲಿಟೀಸ್. ನೀವಲ್ಲಿ ಬರೀತಿದ್ರಲ್ಲ, ಕರೆಂಟ್ ಲೈಬಿಲಿಟೀಸ್ ಯಾವುವು? ಟ್ರೇಡ್ ಕ್ರೆಡಿಟರ್ಸ್ ಆಗಿರ್ಬೋದು, ಬಿಲ್ಸ್ ಪೇಯಬಲ್ ಆಗಿರ್ಬೋದು. ಈಗ ಪ್ರಾಬ್ಲಮ್ನಲ್ಲಿ ಯಾವುದೇ ಟ್ರೇಡ್ ಪೇಯಬಲ್ ಇದೆ. 2016ನಲ್ಲಿ 1,50,000 ಇದೆ, 17ನಲ್ಲಿ 1,98,000 ಇದೆ. ಹಾಗಾದರೆ 48,000 ರುಪೀಸ್ ಜಾಸ್ತಿ ಆಗಿದೆ. ಅದನ್ನು ನಾವು ಪರ್ಸೆಂಟೇಜ್ನಲ್ಲಿ ಹೇಳಬೇಕು. ಎಷ್ಟು ಅಂದರೆ 32% ಜಾಸ್ತಿ ಆಗಿದೆ. ಸಿಮಿಲರ್ಲಿ ಶಾರ್ಟ್ ಟರ್ಮ್ ಪ್ರಾವಿಷನ್ಸ್ ನೋಡಿ, 1,64,000, 2 ಲ್ಯಾಕ್ ಜಾಸ್ತಿ ಆಗಿದೆ. ಎಷ್ಟು ಅಂದರೆ 36,000. ಇದನ್ನು ಪರ್ಸೆಂಟೇಜ್ನಲ್ಲಿ ಹೇಳೋದಾದರೆ 21.95% ಜಾಸ್ತಿ ಆಗಿದೆ. ಸೊ ಸಿಮಿಲರ್ಲಿ ಟೋಟಲ್ ಇದನ್ನು ನೋಡ್ಬಿಡೋಣ ನಾವು, ಯಾವುದಿದು ಟೋಟಲ್ ಲೈಬಿಲಿಟೀಸ್ ಎಷ್ಟಿದೆ ಅಂತಂದರೆ 13,54,000 2016ನಲ್ಲಿ, ದೆನ್ 16,34,000 ಇನ್ ದ ಇಯರ್ 2017. ಹಾಗಾದರೆ ಎಷ್ಟು ಜಾಸ್ತಿ ಆಯಿತು ಅಂದರೆ ಎಷ್ಟು ಜಾಸ್ತಿ ಆಯಿತು? 2,80,000 ಆಯಿತು. ಇದನ್ನು ಪರ್ಸೆಂಟೇಜ್ನಲ್ಲಿ ಹೇಳೋದಾದರೆ 2,80,000 divided by 13,54,000 into 100 ಅಂತಂದರೆ ನಮಗೆ 20.67% ಬಂತು. ನೀವು ಇದನ್ನು ಬೇಕಾದರೆ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸಿಮಿಲರ್ಲಿ ಇಲ್ಲಿ ಬನ್ನಿ, ಅಸೆಟ್ಸ್ ಅಲ್ಲಿ ಟ್ಯಾಂಜಿಬಲ್ ಅಸೆಟ್ಸ್, ಇಂಟ್ಯಾಂಜಿಬಲ್ ಅಸೆಟ್ಸ್. ಸೇಮ್ ಟ್ಯಾಂಜಿಬಲ್ ಅಸೆಟ್ಸ್ ಫಾರ್ ದ ಇಯರ್ 2016 and this is 2017. ಇದು ಸೇಮ್ ಇನ್ಕ್ರೀಸ್ ಆರ್ ಡಿಕ್ರೀಸ್. ಇದು ಪರ್ಸೆಂಟೇಜ್ ಅಲ್ಲಿ. ಯು ಸಿ, ಟ್ಯಾಂಜಿಬಲ್ ಅಸೆಟ್ಸು 2 ಲ್ಯಾಕ್ ಇನ್ಕ್ರೀಸ್ ಆಯಿತು. ಪರ್ಸೆಂಟೇಜಲ್ಲಿ ಹೇಳೋದಾದರೆ 33.33. ಹೇಗೆ ಬಂತು ಅಂದರೆ 2 lakhs ಡಿಫರೆನ್ಸ್, ಓಕೆ, ಡಿವೈಡೆಡ್ ಬೈ ದಿಸ್ 5,60,000
5,60,000 ಇಂಟು 100 ಅಂತಂದರೆ 33.33. ಇಲ್ಲಿ ಪ್ಲಸ್ ಯಾಕೆ ಬಂತು ಅಂದರೆ ಜಾಸ್ತಿ ಆಗಿದೆ ಅದಕ್ಕೆ ಪ್ಲಸ್, ಕಡಿಮೆ ಆಗಿದ್ರೆ ಮೈನಸ್ ಆಗ್ತಿದ್ವಿ. ಸಿಮಿಲರ್ಲಿ ಇಂಟ್ಯಾಂಜಿಬಲ್ ಅಸೆಟ್ಸ್ 2016-2017 96,000 rupees ಜಾಸ್ತಿ ಆಗಿದೆ. ಅದನ್ನು ನಾವು ಪರ್ಸೆಂಟೇಜ್ ಎಲ್ಲ ಹಿಡಿದಾದ್ರೆ ಪ್ಲಸ್ 68.57 ಅಂತ. ಈಗ ಇದರ ಟೋಟಲ್ ನೋಡಿ, ಟೋಟಲ್ ಅಸೆಟ್ಸ್, ನಾಟ್ ಟೋಟಲ್ ಅಸೆಟ್ಸ್, ಟೋಟಲ್ ದಿಸ್ ಒನ್ ಟ್ಯಾಂಜಿಬಲ್ ಅಂಡ್ ಇಂಟ್ಯಾಂಜಿಬಲ್ ಅಸೆಟ್ಸ್. ನೀವು ಬೇರೆ ಯಾವುದೇ ಇಲ್ಲದೆ ಇರೋದ್ರಿಂದ ಇದನ್ನು ನಾವು ಟೋಟಲ್ ಏನಂತ ಕರಿಬೋದು, ಟ್ಯಾಂಜಿಬಲ್ ಅಂಡ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತ ಕರಿಬೋದು. ಇದು 2016, ಇದು 2017 ಎಷ್ಟು ಜಾಸ್ತಿ ಆಯಿತು ಅಂದರೆ 1,30,000 rupees ಜಾಸ್ತಿ ಆಯಿತು. ಹಾಗಾದರೆ 1,30,000 rupees, ಓಕೆ, ಡಿವೈಡೆಡ್ ಬೈ 7,90,000 ಇಂಟು 100. ಈಗ ಇದನ್ನು ಡಿವೈಡ್ ಮಾಡಿದರೆ ಕ್ಯಾನ್ಸಲ್. If we divide 1,300 by 79, you get 16.45. 16.45. ಅರ್ಥ ಆಯ್ತಲ್ಲ ನಿಮಗೆ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ? ಓಕೆ, ಈಗ ಕರೆಂಟ್ ಅಸೆಟ್ಸ್ ನೋಡೋಣ. ಕರೆಂಟ್ ಅಸೆಟ್ಸಲ್ಲಿ ಇವೆಲ್ಲವೂ ಡಿವಿಷನ್, ಇನ್ವೆಂಟ್ರೀಸ್, ಟ್ರೇಡ್ ರಿಸೀವಬಲ್ಸ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್ಸ್. ಒಂದನ್ನು ನೋಡ್ಕೊಂತ ಬರ್ರಿ. ಇನ್ವೆಂಟ್ರೀಸ್ 64,000 ಜಾಸ್ತಿ ಆಗಿದೆ, ಅದನ್ನು ಪರ್ಸೆಂಟೇಜ್ನಲ್ಲಿ ಹೇಳಿದ್ದೀವಿ. ಸೊ ಟ್ರೇಡ್ ರಿಸೀವಬಲ್ಸ್ 1 lakh ಜಾಸ್ತಿ ಆಗಿದೆ, ಇವೆರಡು ವರ್ಷಕ್ಕೂ ಕಂಪೇರ್ ಮಾಡಿದರೆ ಪರ್ಸೆಂಟೇಜ್ನಲ್ಲಿ ಹೇಳಿದ್ದೀವಿ. ಸಿಮಿಲರ್ಲಿ ಕ್ಯಾಶ್ ಇಕ್ವಲೆಂಟ್ಸ್ ಇದು 2016-2017 ಕಡಿಮೆಯಾಗಿದೆ. ಎಷ್ಟು ಅಂದರೆ 14,000 ಕಡಿಮೆ ಆಗಿದೆ. ಪರ್ಸೆಂಟೇಜ್ನಲ್ಲಿ ಹೇಳಬೇಕು ಅಂತಂದರೆ ಇದನ್ನು ನಾವು 38.89% ಕಡಿಮೆಯಾಗಿದೆ. ಅದಕ್ಕೆ ನಾವಿಲ್ಲಿ ಮೈನಸ್ ಸೈನನ್ನು ತೋರಿಸಿದ್ದೀವಿ. ಸೊ ಸಿಮಿಲರ್ಲಿ ಈಗ ಟೋಟಲ್ ನೋಡೋಣ. ಟೋಟಲ್ ಕರೆಂಟ್ ಅಸೆಟ್ಸು 1,50,000 ದಿಸ್ ಇಸ್ 5,64,000, 7 lakh. ಇದು 15,40,000 rupees ಜಾಸ್ತಿ ಆಗಿದೆ. ಇದನ್ನು ಪರ್ಸೆಂಟೇಜ್ನಲ್ಲಿ ಹೇಳಿದ್ದೀವಿ. ಸಿಮಿಲರ್ಲಿ ಲಾಸ್ಟಿಗೆ ಬಂದುಬಿಡ್ರಿ, ಟೋಟಲ್ ಅಸೆಟ್ಸ್, ಟ್ಯಾಂಜಿಬಲ್ ನಾನ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಅಸೆಟ್ಸ್, ಅವೆರಡನ್ನು ಟೋಟಲ್ ಮಾಡಿದರೆ ಇದು 2016ನ ಟೋಟಲ್ ಅಸೆಟ್ಸ್, ಇದು 2017ನ ಟೋಟಲ್ ಅಸೆಟ್ಸ್. ಇವೆರಡಕ್ಕೂ ಕಂಪೇರ್ ಮಾಡಿದರೆ ಇಲ್ಲಿ 2,80,000 rupees ಜಾಸ್ತಿ ಆಗಿದೆ. ಅದನ್ನು ಪರ್ಸೆಂಟೇಜ್ನಲ್ಲಿ ಹೇಳಬೇಕು ಅಂತಂದರೆ 20.67% ಇನ್ಕ್ರೀಸ್ ಆಗಿದೆ. I hope you understand how to calculate or how to prepare this comparative statement of assets and liability. This is very simple. ಒಂದು ಪ್ರೀವಿಯಸ್ ಇಯರ್ ಡೇಟಾ ಆಮೇಲೆ ಕರೆಂಟ್ ಇಯರ್ ಡೇಟಾ ಕೊಡಬೇಕು. ಅದರ ಪಕ್ಕಕ್ಕೆ ಜಾಸ್ತಿ ಆಯಿತು ಕಡಿಮೆ ಆಯಿತು ಅಂತ ನೋಡಬೇಕು. ಆಮೇಲೆ ಜಾಸ್ತಿ ಆಗಿದ್ದರೆ ಅದನ್ನು ಪರ್ಸೆಂಟೇಜ್ನಲ್ಲಿ ಹೇಳಬೇಕು, ಕಡಿಮೆ ಆಗಿದ್ದರೂ ಸಹ ಅದನ್ನು ಪರ್ಸೆಂಟೇಜ್ನಲ್ಲಿ ಕೊಡಬೇಕು. ಸೊ ದಿಸ್ ಈಸ್ ವೆರಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಸಾಲ್ವ್ ಐದರ್ ಇನ್ ದ ಎಕ್ಸಾಮಿನೇಷನ್ ಆರ್ ಫಾರ್ ಯುವರ್ ನಾಲೆಡ್ಜ್ ಸೇಕ್ you can solve n number of problems by referring various corporate accounting books. Okay, thank you.